ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿ ಅವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ. ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿ ಅವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ. ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿ ಅವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ. ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿ ಅವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ.
2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ, ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕೂತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿಯವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ, ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕೂತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿಯವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ, ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕೂತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಶಾಸಕ ಸ್ಥಾನವನ್ನ ಕುಲಕರ್ಣಿಯವರು ಕಳೆದುಕೋಬಹುದು. ಕೊಲೆ ಒಳಸಂಚು ಆರೋಪದ ಸಾಬೀತು ಹಿನ್ನೆಲೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ದೋಷಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬೆನ್ನಲ್ಲೇ ಈಗ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೂ ಇದು ಕುತ್ತು ತರುವ ಸಾಧ್ಯತೆ ಅಧಿಕವಾಗಿದೆ. 2 ವರ್ಷಕ್ಕಿಂತ ಹೆಚ್ಚು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಆಟೋಮೆಟಿಕ್ಲಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಆದರೆ ಅವರಿಗೆ ಜಾಮೀನಿಗೆ ಹೋಗೋದಕ್ಕೆ ಅವಕಾಶ ಇದೆ, ಇತರೆ ಅವಕಾಶಗಳು ಕೂಡ ಇದೆ. ಏನಾಗ್ಬೋದು ಅನ್ನೋದನ್ನು ನಾವು ಕಾದು ನೋಡೋಣ. ಈಗ ಸದ್ಯಕ್ಕಂತೂ ಈ ಶಿಕ್ಷೆ ಪ್ರಮಾಣದ ಮೇಲೆ ಅವರ ಶಾಸಕ ಸ್ಥಾನ ನಿಂತಿದೆ. ಶಾಸಕ ಸ್ಥಾನಕ್ಕೂ ಕೂತು ಬರುವ ಸಾಧ್ಯತೆ ಅಧಿಕವಾಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.